ಹೀಗೊಬ್ಳೆ ಅಳ್ತಾ ಕೂತ್ಕೊಂಡ್ರೆ ನೋವು ಕಡಿಮೆ ಆಗಲ್ಲ, ಹಂಚ್ಕೊಂಡ್ರೆ ಮನ್ಸು ಹಗ್ರ ಆಗತ್ತೆ. ಹೇಳಮ್ಮ. ಲಕ್ಕಿ ಅವರು ನಾನು ನರ್ಸ್ ಆಗಿರ್ಬೋದು ಅಂತ ಹೇಳಿದಾಗ ನಾನು ಸುಳ್ಳು ಹೇಳಿದ್ದನ್ನೆಲ್ಲ ಯಾವುದು ತಪ್ಪು ತಿಳ್ಕೊಳ್ದೆ ಸಹಿಸ್ಕೊಂಡ್ರು ಅಂತ ಅನ್ಕೊಂಡೆ. ಇಲ್ಲಮ್ಮ, ಅವ್ರು ನನ್ನನ್ನ ಹೆಂಡತಿ ಆಗಲ್ಲ, ಬರೀ ನರ್ಸ್ ಆಗಿ ನೋಡ್ತಿದ್ರು. ಡಿಸ್ಚಾರ್ಜ್ ಆಗಿ ಹೊರಡ್ಬೇಕಾದ್ರೆ ವಾರ್ಡ್ ಬಾಯ್ಗಳಿಗೆ ಆಯಾಗಳಿಗೆಲ್ಲ ದುಡ್ಡು ಕೊಟ್ಟ ಹಾಗೆ ನಂಗೂ ಟಿಪ್ಸ್ ಕೊಟ್ಬಿಟ್ಟು ಹೋದ್ರಮ್ಮ. ಎಂತ ಕಟ್ಕ ಇವನು ನನ್ನ ಹೊಟ್ಟೆಲ್ ಹುಟ್ಟಿದ್ನ. ಅಲ್ಲ, ಒಬ್ರಿಗೆ ಗೌರವ ಮರ್ಯಾದೆ ಕೊಡಬೇಕು. ನಿನ್ನ ಹತ್ರ ಸೇವೆ ಮಾಡಿಸ್ಕೊಂಡು ನಿನಗೆ ದುಡ್ಡು ಕೊಡಕ್ ಬಂದ. ಆ ದುಡ್ಡನ್ನ ಅವನ ಮುಖದ ಮೇಲೆ ಎಷ್ಟು ಬರ್ಬೇಕಾಗಿತ್ತು ನೀನು. ಇಲ್ಲಮ್ಮ, ಅವ್ರಿನ್ನೂ ಪೂರ್ತಿ ಗುಣ ಆಗಿಲ್ಲ. ಅವ್ರು ನನಗೆ ಹಾಗೆ ಮಾಡಿದ್ರು ಅಂತ ನನಗೆ ತುಂಬಾ ಬೇಜಾರಾಯ್ತು. ಆದ್ರೆ ಅವ್ರು ನಾನು ಹಾಗೆ ಹೇಳಕ್ ಆಗಲ್ವಲ್ಲ ಅಮ್ಮ. ನನಗೆ ಗೊತ್ತು, ಒಳಗೊಳಗೆ ಅವ್ರಿಗೂ ಒಂಟಿತನ ಕಾಡ್ತಾ ಇದೆ. ಆದ್ರೆ ಅವ್ರಿಗೆ ಇದನ್ನೆಲ್ಲ ಹೇಳ್ಕೊಳಕ್ ಬಿಡ್ತಿಲ್ಲ ಅಷ್ಟೆ. ಇಷ್ಟೆಲ್ಲ ಅವಮಾನ ಆದ್ಮೇಲೂ ಅವನನ್ನೇ ವಹಿಸ್ಕೊಂಡು ಮಾತಾಡ್ತೀಯಲ್ಲೇ. ಇರ್ಲಿ ಬಿಡಿ ಅಮ್ಮ, ಅವಮಾನ ಮಾಡಿರೋದು ಯಾರು? ನನ್ನ ಗಂಡನೇ ಅಲ್ವಾ. ಹೆಂಡತಿ ಅನ್ನೋ ಪ್ರೀತಿಯಿಂದ ನೆಲ್ಲ ಸಹಿಸ್ಕೋಬೇಕಾಗತ್ತೆ. ಅಳ್ಬೇಡಾಗಿದ್ದ, ಅತ್ರ ಇನ್ನೂ ನೋವು ಜಾಸ್ತಿ ಆಗುತ್ತೆ. ಬಾ, ಊಟ ಮಾಡಿ ಮಲ್ಕೊಳ್ಳೋ ಅಂತೆ ಬಾ. ಇಲ್ಲ ಅಮ್ಮ, ನಂಗೆ ಊಟ ಬೇಡ. ನಂಗೆ ದಯವಿಟ್ಟು ಒತ್ತಾಯನೂ ಮಾಡಬೇಡಿ. ನೋಡಿ, ನೀವು ಹೋಗ್ಬಿಟ್ಟು ಊಟ ಮಾಡಿ.